ಹಲೋ ಎವ್ರಿವನ್ ಅಂಡ್ ಹಲೋ ಮೈ ಡಿಯರ್ ಟೆಕೀಸ್. ಸಾಕಷ್ಟು ಜನರಿಗೆ ಈ ಬ್ಯಾಟ್ರಿ ಅಲ್ಲಿ ಮೈಲೇಜ್ ಕಡಿಮೆ ಮತ್ತೆ ಏನ್ ನಡೀತಾ ಇದೆ, ನಿಜವಾಗ್ಲೂ ನಮ್ಗೆ ಎಷ್ಟು ಪರ್ಸೆಂಟೇಜ್ ಸಿಗ್ತಾ ಇದೆ, ಮತ್ತೆ ಈ ಬ್ಯಾಟ್ರಿಯನ್ನ ಹೇಗೆ ಮಾಡ್ತಾರೆ, ಈಗ ಸಾಕಷ್ಟು ಕ್ವಶನ್ ಇರ್ತದೆ. ಸೊ ಇವತ್ತು ನಾನು ನಿಮಗೆ ಈ ಬ್ಯಾಟ್ರಿಯ ಕಂಪ್ಲೀಟ್ ಒಂದು ವಿಚಾರಗಳನ್ನ ಹೇಗೆ ಅದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಫ್ಯಾಮಿಲಿ ಮಾಡುವಂತಹದ್ದು, ಮತ್ತೆ ಈಗ ನಮಗೆ ರೇಂಜ್ ಕಡಿಮೆ ಕೊಡ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ಸ್ ಇರ್ತದಲ್ವಾ, ಈ ರೇಂಜ್ ಅನ್ನೆಲ್ಲ ಹೇಗೆ ನಾವು ಟೆಸ್ಟ್ ಮಾಡಬಹುದು ಅನ್ನೋದನ್ನ ನಿಮಗೆ ಕಂಪ್ಲೀಟ್ ಆಗಿ ಹೇಳಿಕೊಡ್ತೇನೆ. ಈಗ ಮೊದಲಿಗೆ ನಾನೊಂದು ಸ್ವಲ್ಪ ಲಿಥಿಯಂ ಫೆರೋಫಾಸ್ಫೇಟ್ ಈ ಸೆಲ್ಗಳನ್ನ ತಂದಿಟ್ಕೊಂಡಿದ್ದೇನೆ. ಈ ಸೆಲ್ ಇದು ಲಿಥಿಯಂ ಫೆರೋಫಾಸ್ಫೇಟ್, ಲಿಥಿಯಂ ಅಯನ್ ಅನ್ನೋದು ಚಿಕ್ಕದು ಬರ್ತದೆ. ಇದು ಬಂದ್ಬಿಟ್ಟು 6000 mAh ಒಂದು ಸೆಲ್ 6 ಆಂಪಿಯರ್ ಅಷ್ಟು ಕರೆಂಟ್ ಅನ್ನು ಸ್ಟೋರ್ ಮಾಡ್ತದೆ. ಇದರ ವೋಲ್ಟೇಜ್ 3.2 3.6 ವರೆಗೆ ಇದನ್ನ ಫುಲ್ಲಿ ಚಾರ್ಜ್ ಮಾಡಬಹುದು. ನಾಮಿನಲ್ ವೋಲ್ಟೇಜ್ ಇದ್ರದ್ದು ನೀವು ಡೇಟಾ ಶೀಟ್ ಅನ್ನ ನೀವು ಚೆಕ್ ಮಾಡ್ಕೋಬೇಕು. ಯಾವತ್ತೇ ಇವಾಗ ಒಬ್ರು ಬ್ಯಾಟ್ರಿಯನ್ನು ನಮಗೆ ಟೆಸ್ಟಿಂಗ್ ಅಂದ್ರೆ ನನಗೆ ರೇಂಜ್ ಸಿಗ್ತಾ ಇಲ್ಲ ಅಂತೇಳಿ ಬಂದ ಕೂಡಲೇ ನಾವು ಮೊದಲಿಗೆ ಅದರಲ್ಲಿ ಮಾಡಬೇಕಾದ ಕೆಲಸ, ಆ ಬ್ಯಾಟ್ರಿಯನ್ನ ಫುಲ್ ಚಾರ್ಜ್ ಮಾಡಿ ನೋಡಿ, ಇಲ್ಲಿದಲ್ವಾ ಇದು ಇದ್ರದ್ದು ಡಿಸ್ಚಾರ್ಜರ್ ಅಂತೇಳಿ, ಇದೆಲ್ಲ ಸಣ್ಣ ಸಣ್ಣ ಇಕ್ವಿಪ್ಮೆಂಟ್. ಈಗ ನಮಗೆ ದೊಡ್ಡ ದೊಡ್ಡ ಮೆಷಿನರಿ ಎಲ್ಲ ಖರೀದಿ ಮಾಡಿಕೊಂಡು ನಮಗೆ ದೊಡ್ಡ ಲೆವೆಲ್ ಅಲ್ಲಿ ಮಾಡಬೇಕು ಅದಕ್ಕಿಂತಲೂ ಈಗ ಒಂದು ಸಾಧಾರಣವಾಗಿ ಒಂದು ಗ್ಯಾರೇಜ್ ಇರ್ತದೆ ನಮಗೆ. ಸೊ ನಮಗೆ ಇವಾಗ ಬರುವಂತಹ ಒಂದು ಬ್ಯಾಟ್ರಿ ಪ್ಯಾಕ್, ಈಗ ನಾವು ಕೊಟ್ಟಿರ್ತೇವೆ ಕೆಲವರಿಗೆ ಕಸ್ಟಮರಿಗೆ, ಅಥವಾ ನಮ್ಮದೇ ಕಸ್ಟಮರ್ ಇರ್ತಾರೆ ಅಂತವರಿಗೆ ನಾವು ಬ್ಯಾಟ್ರಿ ಪ್ಯಾಕ್ ಅನ್ನು ನಾವು ಟೆಸ್ಟ್ ಮಾಡಿ ಅದು ಕರೆಕ್ಟ್ ಆಗಿದೆ ಅಥವಾ ಏನದಿಲ್ಲ ಮಾಡಬಹುದು ಅಂತ ಹೇಳಿ ನಾವು ಅವರಿಗೆ ಸಜೆಷನ್ ಕೊಡೋದು ನಮ್ಮಲ್ಲಿ ಕೈಲಿರ್ತದೆ ಕಸ್ಟಮರ್ ಹತ್ರ. ಸೊ ಹಾಗಿರುವಾಗ ಇಂಥ ಒಂದು ಸಣ್ಣದಾದಂತಹ ಒಂದು ಡಿಸ್ಚಾರ್ಜರ್ ಇದನ್ನ ಖರೀದಿ ಮಾಡಿ ಇಟ್ಕೊಂಡ್ರೆ ಇದನ್ನು ನಾವು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ಇದರಲ್ಲಿ ಎಷ್ಟು ಪವರ್ ಬ್ಯಾಟ್ರಿಯಲ್ಲಿ ಎಷ್ಟು ವಾಟ್ಸ್ ಅಲ್ಲಿ ನಮಗೆ ಇದೆ ಅಂದ್ರೆ ಇದ್ರಲ್ಲಿ ನಮಗೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ನಮಗೆ ಸಿಗ್ತದೆ. ಇದನ್ನ ಬೇಕಾದ್ರೆ ನಾವು ಅಮೆಝಾನ್ ಅದರಲ್ಲಿ ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಸೊ ಇದರಲ್ಲಿ ಆರ್ಡರ್ ಮಾಡ್ಕೊಂಡ್ರೆ ಇದರಲ್ಲಿ ನಮಗೆ ಬ್ಯಾಟ್ರಿನ ಡಿಸ್ಚಾರ್ಜ್ ಮಾಡಿ ಅದರ ಕೆಪಾಸಿಟಿ ಏನು ಅಂತ ಹೇಳಿ ನೋಡ್ಬೋದು. ಇವಾಗ ನಮಗೆ ಮೇಲ್ಗಡೆಯಿಂದ ಬ್ಯಾಟ್ರಿ ಕೊಡುವಾಗ ಏನ್ ಬರೀತಾರೆ, ನಿಮ್ಮ ಬ್ಯಾಟ್ರಿಯಲ್ಲಿ 30 AH ಇದೆ, 40 AH ಇದೆ ಅಂತ ಹೇಳಿ. ಆದ್ರೆ ನಿಜವಾಗ್ಲೂ ಆ ಬ್ಯಾಟ್ರಿಯಲ್ಲಿ ನಮಗೆ ಅಷ್ಟು ವೋಲ್ಟೇಜ್ ನಮಗೆ ಅಂದ್ರೆ ಕೆಪಾಸಿಟಿ ನಮಗೆ ಇದೆಯಾ, ಅದರಲ್ಲಿ ಅಷ್ಟು ಕರೆಂಟ್ ನಮಗೆ ಸಿಗ್ತಾ ಇದೆಯಾ ಅನ್ನೋದು ನಮಗೆ ಗೊತ್ತಾಗಬೇಕಲ್ವಾ. ಸೊ ಆ ಡೌಟ್ ಅನ್ನ ನಾವು ಈ ಡಿಸ್ಚಾರ್ಜ್ ನಿಂದ ನಾವು ಇದನ್ನ ಕ್ಲಿಯರ್ ಮಾಡ್ಕೋಬಹುದು. ಇದನ್ನ ಆನ್ ಮಾಡ್ಕೋಬೇಕು ಅಂದ್ರೂ ಬೇಕಾದ್ರೆ ನಿಮಗೆ ತೋರಿಸಬಹುದು ನೋಡಿ. ಇದರಲ್ಲಿ ನಾನು ಇವಾಗ ಅದರ ಒಂದು ಬ್ಯಾಟ್ರಿ ಪ್ಯಾಕ್ ಇತ್ತು, ಅದಕ್ಕೆ ಡಿಸ್ಚಾರ್ಜ್ ಮಾಡ್ಲಿಕ್ಕೆ 60 ವೋಲ್ಟ್ ಗಿಂತ ಕೆಳಗೆ ಆಗುದಿಲ್ಲ ಅಂತ ಹೇಳಿ. ಸೊ ಕಾಣಿಸ್ಲಿಕ್ಕಿಲ್ಲ, ಅಂದ್ರೆ ನಮಗೆ ಇದರಲ್ಲಿ ತುಂಬಾ ಆಪ್ಷನ್ ಸಿಗ್ತದೆ. ಆದ್ರೆ ಎಷ್ಟು ಕರೆಂಟ್ ನಮಗೆ ಡಿಸ್ಚಾರ್ಜ್ ಮಾಡ್ಕೋಬೇಕು ಅಂದ್ರೆ ಅದನ್ನ ನಾವು ಇದರಲ್ಲಿ ತಿರುಗಿಸಿಕೊಂಡು ಈ ನಾಬ್ ಅನ್ನ ತಿರುಗಿಸಿಕೊಂಡು ನಮ್ಗೆ ಇದರಲ್ಲಿ ನೋಡ್ಕೋಬಹುದು. ಹಾಗೇನೆ ಈಗ ಒಂದು ಬ್ಯಾಟ್ರಿ ಪ್ಯಾಕ್ ಮಾಡ್ತೇವೆ. ಬ್ಯಾಟ್ರಿ ಪ್ಯಾಕ್ ಮಾಡಿದ ನಂತರ ಈಗ ಸಾಧಾರಣವಾಗಿ ಒಟ್ಟು ಇದೆಲ್ಲ ಸೇಮ್ ಒಂದೇ ತರ ಇದೆ. ಇವಾಗ ಎಷ್ಟು ಸೆಲ್ ಇದೆಯೋ, ನಾವೀಗ ಒಂದು ಬ್ಯಾಟ್ರಿ ಪ್ಯಾಕ್ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಸೆಲ್ಸ್ ಯೂಸ್ ಆಗ್ತದೆ, ನಾವೆಲ್ಲವನ್ನ ಹಾಗೆ ಹಾಕಿ ಒಟ್ಟಾರೆ ಬ್ಯಾಟ್ರಿ ಪ್ಯಾಕ್ ಮಾಡಿದ್ರೆ ಅದರಲ್ಲಿ ನಮಗೆ ಸರಿಯಾದ ಎಫಿಷಿಯನ್ಸಿ ಇದೆಯಾ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಮೊದಲಿಗೆ ಈ ಸೆಲ್ಗಳನ್ನ ಫುಲ್ಲಿ ಚಾರ್ಜ್ ಮಾಡಬೇಕು. ನೋಡಿ, ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ನಿಮಗೆ ಯಾರು ಕೂಡ ನಿಮಗೆ ಯಾವುದೇ ಒಬ್ರು ಮ್ಯಾನುಫ್ಯಾಕ್ಚರರ್ ಅಥವಾ ನೀವು ಎಲ್ಲಿಯೇ ಹೋಗಿ ಇದರ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ರೆ ಯಾರು ನಿಮಗೆ ಡೀಟೇಲ್ಡ್ ಆಗಿ ಕೊಡುವುದಿಲ್ಲ. ಹಾಗೆ ನೀವು ಕಲಿಬೇಕು ಅಂದ್ರೂ ಪ್ರಾಕ್ಟಿಕಲ್ ಆಗಿ ನಿಮ್ಮದು ಮೆಷಿನ್ ಅಲ್ಲಿ ನೀವೇ ಸ್ವತಃ ಮಾಡಿದ್ರೇನೆ ಉಂಟು. ಸೊ ಹಾಗಾಗಿ ನಾನು ನಿಮಗೆ ಇದನ್ನ ಡೀಟೇಲ್ ಆಗಿ, ಯಾಕಂದ್ರೆ ನನಗೆ ಯಾವಾಗ್ಲೂ ಬ್ಯಾಟ್ರಿ ಹೆಚ್ಚಿನವ್ರು ನನಗೆ ಕಲಿಸಿ ಕೊಡ್ತಾ ಇರ್ತಾರೆ. ನಾನು ಆದಷ್ಟು ಬ್ಯಾಟ್ರಿಗಳನ್ನ ಸರ್ವಿಸ್ ಮಾಡಿ ಕೊಡ್ತಾ ಇದ್ದೇನೆ. ಆದ ಕಾರಣ ಇವತ್ತು ಈ ಡೌಟ್ಸ್ ನಮ್ಮ ಟೆಕೀಸ್ಗಳಿಗೆ ಗೊತ್ತಾಗ್ಲಿ, ಮುಂದಿನ ದಿನಗಳಲ್ಲಿ ಅವರೇ ಅವರ ಬ್ಯಾಟ್ರಿಯನ್ನ ನೋಡಿಕೊಂಡು ಸೊ ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ ಕೂಡ ನಾನು ಸಪ್ಲೈ ಮಾಡ್ತಾ ಇದ್ದೇನೆ. ಹಾಗಿರುವಾಗ ಸೊ ಏನ್ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತೇಳಿ ಅವರೇ ಅದನ್ನ ಟ್ರಬಲ್ ಶೂಟ್ ಮಾಡ್ಕೋಬಹುದಲ್ವಾ. ಆ ಉದ್ದೇಶದಿಂದಲೇ ನಾನು ಇವತ್ತು ಡೀಟೇಲ್ಡ್ ಆದ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಈ ಬ್ಯಾಟ್ರಿ ಮೊದಲಿಗೆ ನೋಡಿ, IR ಟೆಸ್ಟ್ ಇದರಲ್ಲಿ ನಮಗೆ IR ವ್ಯಾಲ್ಯೂಸ್ ಅನ್ನ ನೋಡ್ಬೋದು. ಈ ಬ್ಯಾಟ್ರಿಯ ಪ್ರತಿಯೊಂದು ಬ್ಯಾಟ್ರಿದು ಕೂಡ IR ಅನ್ನು ನೋಡ್ಕೋಬಹುದು. ನೋಡಿ, ಇವಾಗ ಇದರಲ್ಲಿ ಯಾವುದೇ ತರಹದ ವಿಡಿಯೋ ಕಾಣಿಸ್ತಾ ಇಲ್ವೇನೋ, ಓಕೆ, ವೋಲ್ಟೇಜ್ ಏನು ಕಾಣಿಸ್ತಾ ಇಲ್ಲ. ಅದೇ ನಾನು ಇವಾಗ ಈ ಸೆಲ್ ಅನ್ನು ಹಾಕ್ತೇನೆ. ಇದರದ್ದು ನಮಗೆ 4.41 ಇದರದ್ದು IR ವ್ಯಾಲ್ಯೂ ಸಿಗ್ತಾ ಇದೆ. ವೋಲ್ಟೇಜ್ ಬಂದ್ಬಿಟ್ಟು 3.28 ಇದೆ. ಕಾಣಿಸ್ತದಲ್ವಾ ಅನ್ನೋದು ನನಗೆ ಡೌಟ್ ಇದೆ. ನಾವು ಮೊಬೈಲ್ ಇದ್ದೇ ಕ್ಯಾಮರಾವನ್ನು ಯೂಸ್ ಮಾಡೋ ಕಾರಣ ನಮಗೆ ಅಷ್ಟು ಕ್ಲಿಯರ್ ಆಗ್ತಾ ಇಲ್ಲ. ಬಟ್ ನಾನು ಏನು ಹೇಳ್ತಾ ಇದ್ದೀನಲ್ಲ,
ಅದನ್ನೇ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗೆ ನಿಮಗೆ ಇದನ್ನು ನೋಡ್ಲೇಬೇಕು, ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ನೀವು ನನ್ನಲ್ಲಿ ಬರ್ಬೋದು, ಏನ್ ತೊಂದರೆ ಇಲ್ಲ. ನಾನು ನಿಮಗೆ ಯಾವತ್ತು ತೆರೆದ ಬಾಗಿಲು, ಯಾವತ್ತಿಗೂ ಕ್ಲಿಯರ್ ಆಗಿ ಹೇಳಿಕೊಡ್ತೇನೆ, ಅದ್ರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಸೊ ಇದು ಪ್ರತಿ ಒಂದು ಸೆಲ್ಲದ್ದು ಕೂಡ ನಮಗೆ IR ವ್ಯಾಲ್ಯೂವನ್ನ ಇದರ ಮೇಲೆ ಪೆನ್ನಲ್ಲಿ ಬರ್ಕೊಂಡ್ಬಿಟ್ರೆ ನಮಗೆ ಸುಲಭ ಆಗ್ತದೆ. ಸೊ ಈ IR ವ್ಯಾಲ್ಯೂ ಒಂದೇ ತರ ಇರುವಂತಹ ಒಂದೊಂದು, ಇವಾಗ ಪ್ಯಾರಲಲ್ ಏನ್ ಮಾಡ್ತೇವೆ, ಹೀಗೆ ಒಂದು ಪ್ಯಾಕ್ ಇವಾಗ ನನಗೆ ಇವಾಗ 30Ah ಬ್ಯಾಟ್ರಿ ಮಾಡ್ಬೇಕು ಅಂದ್ರೆ 5 ಬ್ಯಾಟ್ರಿಯನ್ನ ಹೀಗೆ ಸೆಟ್ ಮಾಡಿಬಿಟ್ರೆ, ಇವಾಗ ಇನ್ನೊಂದು 30Ah ಅಂತ ನಾನು ಹೇಳಿದ ಕೂಡಲೇ ಇದರಲ್ಲಿ ಡಿಸ್ಚಾರ್ಜ್ ಮಾಡಿ ಇದರಲ್ಲಿ ಖಂಡಿತವಾಗ್ಲೂ ನನಗೆ 6000 mAh ಸಿಗ್ತಾ ಇದೆ ಅಂದ್ರೆ ಮಾತ್ರ ಈ ಬ್ಯಾಟ್ರಿ ಪ್ಯಾಕ್ ಇವಾಗ ನನಗೆ 30Ah. ಅದೇ ಇದು ಕಡಿಮೆ ಇದೆ ಅಂತೇಳಿ ಆದ್ರೆ ಇದು ಖಂಡಿತವಾಗ್ಲೂ 30Ah ಆಗೋಲ್ಲ, ಕಡಿಮೆನೇ ಆಗ್ತದೆ ಅಲ್ವಾ. ಸೊ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು, ಈ ಬ್ಯಾಟ್ರಿಯಲ್ಲಿ ಕೆಪಾಸಿಟಿ ಎಷ್ಟಿದೆ, 5900 mAh ಇದೆಯಾ ಅಥವಾ 5800 ಆ ರೇಂಜ್ ನ mAh ಇದೆಯಾ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಹಾಗೆ ಕನ್ಫರ್ಮ್ ಮಾಡಿದ ನಂತರವೇ ನಮಗೆ ಆ ಏನು ಎ ಗ್ರೇಡಿಂಗ್ ಅಂತ ಏನು ಮಾಡ್ತೇವಲ್ವಾ, ಹಾಗೆ ಈ ಪ್ರತಿಯೊಂದು ಸೆಲ್ಲಿದು ಕೂಡ ನಾವಿವಾಗ 6000 mAh ಅಂದ್ರೆ ಬರೇ 6000 mAh ಅನ್ನೇ ನಾವು ಸೆಲೆಕ್ಟ್ ಮಾಡಿಕೊಂಡು ಒಂದು ಬ್ಯಾಟ್ರಿ ಪ್ಯಾಕ್ ಅನ್ನ ಮಾಡ್ಕೋಬೇಕಾಗ್ತದೆ. ಅವಾಗ್ಲೇ ನಾವು ಹೇಳಿದ ಆ ಒಂದು ಏನು ನಾವು ಎಷ್ಟು ನಿಮಗೆ ವಾಟ್ಸ್ ಪವರ್ ಕೊಡ್ತಾ ಇದ್ದೇವೆ ಅಂತ ಹೇಳೋದನ್ನ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು. ಸೊ ಹೀಗೆ ಒಂದೇ ತರದ IR ವ್ಯಾಲ್ಯೂಸ್ ಅನ್ನ ನಾವು ಸೆಟ್ ಮಾಡಿ ಫ್ಯಾಮಿಲಿ ಮಾಡ್ಬೇಕಾಗ್ತದೆ. ಇವಾಗ ಇದು ಲಿಥಿಯಂ ಫೆರೋಫಾಸ್ಫೇಟ್ ಆದ ಕಾರಣ ಇವಾಗ ಒಂದ್ ವೇಳೆ 72 ವೋಲ್ಟೇಜ್ ಮಾಡ್ತಿದ್ರೆ 24 ಸೀರೀಸ್, ಅದೇ ಇವಾಗ ನಾವು 60 ವೋಲ್ಟೇಜ್ ಮಾಡ್ತಿದ್ರೆ 20 ಸೀರೀಸ್, ಇದೇ ತರದ್ದು 5 ಸೆಲ್ಲಿದ್ದು 20 ಸೀರೀಸ್ ಅನ್ನ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಈಗ ನಾವು ಈ ತರ ನಾವು ಇದ್ರದ್ದು ಕಂಪ್ಲೀಟ್ ಡಿಸ್ಚಾರ್ಜ್ ಮಾಡಿ ಇದರ ರಿಪೋರ್ಟ್ ತೆಗೆದ ನಂತರ ಇದರ ನಾಮಿನಲ್ ವೋಲ್ಟೇಜ್ ಅಲ್ಲಿ ಯಾವಾಗ ಬೇಕಾದ್ರೆ ಈಗ ಫುಲ್ ಚಾರ್ಜ್ ಮಾಡಿಬಿಟ್ಟು ನಾನು IR ಟೆಸ್ಟ್ ಮಾಡ್ತೇನೆ ಅಂದ್ರೆ ಅದು ಮಾಡಬಾರ್ದು. ಹಾಗೆ ಮಾಡಿದ್ರೆ ನಿಮಗೆ ಸರಿಯಾದ ವ್ಯಾಲ್ಯೂ ಸಿಗುದಿಲ್ಲ. ಮತ್ತೆ ಇನ್ನೊಂದು, ಇದನ್ನ ನಾವು ಸಾಧಾರಣವಾಗಿ ನೇರವಾಗಿ ಬ್ಯಾಟ್ರಿ ಪ್ಯಾಕ್ ಮಾಡಿಬಿಟ್ರೆ, ಈಗ ನೀವೇನ್ ಮಾಡ್ತೀರಿ, ಈ ಬ್ಯಾಟ್ರಿ ಪ್ಯಾಕ್ ಅನ್ನ ಮಾಡಿ ಆಯ್ತು, ಮಾಡಿದ ನಂತರ ನೋಡಿ ಇದೊಂದು ಡಿವೈಸ್, ಇದು ಬ್ಯಾಲೆನ್ಸರ್ ಅಂತ ಹೇಳ್ತೇವೆ. ಈಗ ಪ್ರತಿಯೊಂದು ಬ್ಯಾಟ್ರಿ ಪ್ಯಾಕ್ ಮಾಡಿದ ನಂತರ ಇದು ನಾವು ಬ್ಯಾಲೆನ್ಸಿಂಗ್ ಮಾಡ್ಬೇಕಾಗ್ತದೆ. ಒಂದು ಮೊದಲಿಗೆ ಯಾವ್ದು ನಾವು ಮೊದಲು ಬ್ಯಾಟ್ರಿ ಪ್ಯಾಕ್ ಅನ್ನ ಮಾಡ್ತೇವೆ ಅವಾಗ ಇದಕ್ಕೆ ನಾವು ಬ್ಯಾಲೆನ್ಸರ್ ನ ಯೂಸ್ ಮಾಡಬೇಕು. ಸೊ ಇದು ಕೂಡ ನಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಸೊ ಬ್ಯಾಲೆನ್ಸರ್ ಅನ್ನ ಯೂಸ್ ಮಾಡಿಕೊಂಡು ಈಗ ನಮ್ದೊಂದು ಫ್ಯಾಮಿಲಿ ಬಿಲ್ಡ್ ಆಗಿದೆ. ಈಗ ನಾನೊಂದು 60 ವೋಲ್ಟ್ ಇದ್ದು ಅಂದ್ರೆ 20 ಸೀರೀಸ್ ಇದೊಂದು ಬ್ಯಾಟ್ರಿ ಪ್ಯಾಕ್ ಅನ್ನ ಮಾಡಿದ್ದೇನೆ. ಮಾಡಿದ ನಂತರ BMS ಅನ್ನ ಕನೆಕ್ಟ್ ಮಾಡುವ ಮೊದಲು ಈ ಬ್ಯಾಲೆನ್ಸರ್ ಅಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಇದು ನಿಮಗೆಲ್ಲ ಬ್ಲೂಟೂತ್ ನ ಮುಖಾಂತರವೇ ಕನೆಕ್ಟ್ ಮಾಡ್ಕೊಂಡಿರ್ತದೆ. ಇದಕ್ಕೆ ನಾವು ಕಂಪ್ಯೂಟರ್ ಅಲ್ಲಿ ಕನೆಕ್ಟ್ ಮಾಡಿ ನೋಡ್ಬೇಕು ಅಥವಾ ನಂಗೊಂದು ದೊಡ್ಡ ಸ್ಕ್ರೀನ್ ಬೇಕು ಹಾಗೆಲ್ಲ ಏನಿಲ್ಲ. ನೀವು ನೇರವಾಗಿ ಮೊಬೈಲ್ ನ ಜೊತೆಗೆ ಇದನ್ನ ಕನೆಕ್ಟ್ ಮಾಡಿದ ಕೂಡಲೇ ನಮಗೆ ಬ್ಲೂಟೂತ್ ಅಲ್ಲಿ ಕನೆಕ್ಟಿವಿಟಿ ಕೇಳ್ತದೆ. ಸೊ ಇದನ್ನ ಕನೆಕ್ಟ್ ಮಾಡಿಕೊಂಡ್ಬಿಟ್ರೆ ಈ ಸೆಲ್ಲಿನ ವೋಲ್ಟೇಜ್ ಏನ್ ಆಗ್ತಾ ಇದೆ ಅಂದ್ರೆ ನನ್ನ ಹತ್ರ ಇರುವಂತಹ ಇದು 2 ಆಂಪಿಯರ್ ವರೆಗೆ ಬ್ಯಾಲೆನ್ಸ್ ಮಾಡ್ತದೆ. ಹಾಗೇನೆ ಇದರಲ್ಲಿ 4 ಆಂಪಿಯರ್ ಬರ್ತದೆ. ಮತ್ತೆ ನಮ್ಮದು ಆಕ್ಟಿವ್ ಬ್ಯಾಲೆನ್ಸರ್ BMS ಏನ್ ಬರ್ತದೆ, ಆ BMS ಅಲ್ಲಿ ಕೂಡ 0.6 ಆಂಪಿಯರ್ ಅಲ್ಲಿ ಅದು ಬ್ಯಾಲೆನ್ಸ್ ಮಾಡ್ತದೆ. ಆದ್ರೆ ಬ್ಯಾಟ್ರಿ ಪ್ಯಾಕ್ ಮಾಡುವ ಮೊದಲಲ್ಲ, ಅದು ಮಾಡುವ ಮೊದಲೇ ನಾವು ಈ ಕೆಲಸವನ್ನೇ ಮಾಡಿಕೊಂಡೆ ನಂತರವೇ BMS ಅನ್ನ ಕನೆಕ್ಟ್ ಮಾಡ್ಬೇಕಾಗ್ತದೆ. ಸೊ ಇವಾಗ ಬ್ಯಾಟ್ರಿ ಪ್ಯಾಕ್ ಇದ್ದು IR ಟೆಸ್ಟ್ ಮಾಡಿ ಆಯ್ತು, ಡಿಸ್ಚಾರ್ಜ್ ಮಾಡಿ ವ್ಯಾಲ್ಯೂ ತೆಗ್ದಾಯ್ತು, ಇದ್ರದ್ದು IR ವ್ಯಾಲ್ಯೂ ಅನ್ನ ಮಾಡಿ ನಾವು ಫ್ಯಾಮಿಲಿ ಬಿಲ್ಡ್ ಮಾಡಿ ಆಯ್ತು. ಫ್ಯಾಮಿಲಿ ಬಿಲ್ಡ್ ಮಾಡಿ ಸ್ಪಾಟ್ ವೆಲ್ಡ್ ಮಾಡಬೇಕು. ಆ ಸ್ಪಾಟ್ ವೆಲ್ಡ್ ಮಾಡುವಾಗ್ಲೂ ನಾವು ನಿಕ್ಕಲ್ ಸ್ಟ್ರಿಪ್ ಯಾವ ತರ ಕ್ವಾಲಿಟಿಯಲ್ಲಿ, ಇವಾಗ ಮಾರ್ಕೆಟ್ ಅಲ್ಲಿ ನಮಗೆ ನಿಕ್ಕಲ್ ಸ್ಟ್ರಿಪ್ ಅಂತ ಬರ್ತದೆ, ಬಟ್ ಎಲ್ಲ ಕೋಟಿಂಗ್. ಸೊ ಅದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು, ನಾನು ಎಷ್ಟು ಥಿಕ್ನೆಸ್ ಅಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೇನೆ, ಎಷ್ಟು ಕರೆಂಟ್ ಅನ್ನ ನಾನು ಅಂದ್ರೆ ಈ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ನಾನು ಎಷ್ಟು ಕರೆಂಟ್ ಅನ್ನ ನಾನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಗಾಡಿಗೆ, ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ಅಷ್ಟೇ ದಪ್ಪದ ನಿಕ್ಕಲ್ ಸ್ಟ್ರಿಪ್ ಅನ್ನ ಹಾಕೋಬೇಕು. ನೀವು ಅದರಲ್ಲಿ ನೀವು ಕಡಿಮೆ ಮಾಡಿದ್ರೆ ಆ ನಿಕ್ಕಲ್ ಸ್ಟ್ರಿಪ್ ಏನಾಗುತ್ತೆ, ಹೀಟ್ ಆಗ್ತದೆ. ಹೀಟ್ ಆದ್ರೆ ಅಲ್ಲಿ IR ಅಗೈನ್ ಜಾಸ್ತಿ ಆಗ್ತದೆ, ಮತ್ತೆ ನಿಮ್ಮ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಆಟೋಮೆಟಿಕ್ಲಿ ದಿನ ಹೋಗ್ತಾ ಹೋಗ್ತಾ ಪೋರ್ ಆಗ್ತಾ ಹೋಗ್ತದೆ. ಸೊ ಮೈಲೇಜ್ ಸಿಗುದಿಲ್ಲ ಕಸ್ಟಮರಿಗೆ. ಸೊ ನಮ್ಮ ಎಲೆಕ್ಟ್ರಿಕ್ ಗಾಡಿಯನ್ನ ಸರಿಯಾಗಿ ನಮಗೆ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಈ ಬ್ಯಾಟ್ರಿ ಮೈನ್ ರೇಂಜ್ ನಾವು ಹೇಳೋದು, ಮತ್ತೆ ಕ್ವಿಕ್ ಚಾರ್ಜ್ ಆಗ್ತಾ ಇಲ್ಲ, ಸರಿಯಾಗಿ ಚಾರ್ಜ್ ಆಗ್ತಾ ಇಲ್ಲ, ಹೀಗೆಲ್ಲ ನಾವು ಕಂಪ್ಲೇಂಟ್ಸ್ ಹೇಳ್ತೇವಲ್ವಾ. ಸೊ ಖಂಡಿತವಾಗ್ಲೂ ಅದನ್ನ ಈ ತರ ಪ್ರೊಸೀಜರ್ ಪ್ರಕಾರನೇ ಮಾಡಿಕೊಂಡ್ರೆ, ಸೊ ಈಗ ನೀವು ಬ್ಯಾಟ್ರಿ ಬ್ಯಾಲೆನ್ಸ್ ಮಾಡಿ ಆಯ್ತು, ಬ್ಯಾಟ್ರಿ ಪ್ಯಾಕ್ ರೆಡಿ ಆಗಿದೆ, BMS ಅನ್ನ ಕನೆಕ್ಟ್ ಮಾಡಿ ಆಗಿದೆ, ಅದಾದ ನಂತರ ಇಲ್ಲಿಗೆನೆ ತೆಗ್ದ ಹಾಗೆ ಪ್ಯಾಕಿಂಗ್ ಮಾಡಿ ಕೊಡ್ಲಿಕ್ಕೆ ಬರುದಿಲ್ಲ. ಸೊ ಅಗೈನ್ ಫುಲ್ಲಿ ಚಾರ್ಜ್, ಬ್ಯಾಟ್ರಿಯನ್ನ ಫುಲ್ಲಿ ಚಾರ್ಜ್ ಮಾಡಿದ ನಂತರ ಇದರಲ್ಲಿ ಮತ್ತೆ ಡಿಸ್ಚಾರ್ಜ್ ಮಾಡಬೇಕು. ಆಗ ಆ ಬ್ಯಾಟ್ರಿಯ ನಿಜವಾದ ಕೆಪಾಸಿಟಿ ಏನು ನಮಗೆ ಔಟ್ಪುಟ್ ಸಿಗ್ತಾ ಇದೆ ಅನ್ನೋದು ನಮಗೆ ಡೀಟೇಲ್ಡ್ ಆಗಿ ಸಿಗ್ತದೆ. ಇದ್ರೆ ನಮಗೆ ಈ ತರ ಸಿಸ್ಟಮ್ಯಾಟಿಕ್ ಆಗಿ ನಾವು ಒಂದು ವಿತ್ ರಿಪೋರ್ಟ್ ಕಸ್ಟಮರ್ಗೆ ಕೊಟ್ರೆ
ಅವಾಗ ಅವ್ರಿಗೆ ಸಹ ಒಂದು ಕನ್ಫರ್ಮ್ ಇರ್ತದೆ, ಮತ್ತೆ ನಾವು ಸಹ ಈ ಕೆಲಸವನ್ನ ನಾವು ಯಾರು ಮಾಡ್ತಾ ಇದ್ದೇವೆ ನಮಗೆ ಸಹ ಒಂದು ನಾವು ಸರಿಯಾದ ಬ್ಯಾಟ್ರಿನ ನಾವು ಕೊಡ್ತಾ ಇದ್ದೇವೆ ಅಂದ್ರೆ ನಮಗೆ ಸಹ ಒಂದು ಸಮಾಧಾನ ಇರ್ತದೆ. ಸೊ ಖಂಡಿತವಾಗ್ಲೂ ಇಂತಹ ಬ್ಯಾಟ್ರಿ ಪ್ಯಾಕ್ ಅನ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಏನೇ ಡೌಟ್ಸ್ ಇದ್ರು ನನಗೆ ನೀವು ಖಂಡಿತವಾಗ್ಲೂ ನೀವು ಮೆಸೇಜ್ ಹಾಕಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಟೆಕೀಸ್ಗಳು ಆದಷ್ಟು ಇದರ ಬಗ್ಗೆ ತಿಳ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನಾನು ಮಾತನಾಡಬೇಕು ಮತ್ತೆ ನಿಮಗೆ ಯಾವ ವಿಷಯ ಗೊತ್ತಾಗಬೇಕು ಅಂತ ನನಗೆ ಹೇಳಿ. ಹಾಗೇನೆ ಇದಕ್ಕಿಂತ ಇನ್ನು ಅಡ್ವಾನ್ಸ್ ಮಿಷಿನ್ ಅನ್ನು ನೋಡ್ಬೇಕು ಅಂತ ಹೇಳಿ, ಈಗ ಈ ಬ್ಯಾಲೆನ್ಸರ್ ನ ಬಗ್ಗೆ ಹೇಳಿದ್ದೆ ನಾನು, ಇದು 2 ಆಂಪಿಯರ್ ಅಂತ ಹೇಳಿ. ಇದರಲ್ಲಿ ನಮಗೆ ತುಂಬಾ ವೆರೈಟಿ ಬರ್ತದೆ. ಇದರಲ್ಲಿ 4 ಆಂಪಿಯರ್ ವರೆಗೂ ಬರ್ತಾ ಇದೆ ಈ ತರ ಸಣ್ಣದಾಗಿ. ಆಮೇಲೆ ಇದಕ್ಕಿಂತ ದೊಡ್ಡದ 20 ಆಂಪಿಯರ್ 30 ಆಂಪಿಯರ್ ವರೆಗೂ ಬರ್ತದೆ ದೊಡ್ಡ ದೊಡ್ಡದು. ಸೊ ನಮ್ಗೆ ಇಲ್ಲಿ ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ 30 ಆಂಪಿಯರ್ ಅದೆಲ್ಲ ಬೇಡ. ಸಾಧಾರಣವಾಗಿ ಒಬ್ರು ಈ ಗ್ಯಾರೇಜ್ ಅಲ್ಲಿ ಅಥವಾ ಒಂದು ಸಣ್ಣ ಮಟ್ಟಿನ ಒಂದು ಬ್ಯಾಟ್ರಿ ಪ್ಯಾಕ್, ನಾನೇ ಸ್ವಂತ ಬ್ಯಾಟ್ರಿ ಪ್ಯಾಕ್ ಅನ್ನ ನಾನು ಮಾಡ್ಕೊಳ್ತೇನೆ ಅನ್ನೋ ತರ ಇರುವವರು ನೀವೇ ಮಾಡ್ಕೋಬಹುದು. ಮತ್ತೆ ಸ್ಪಾಟ್ ವೆಲ್ಡಿಂಗ್ ಮೆಷಿನ್ ನಾನು ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಸೊ ಹಳೆ ವಿಡಿಯೋದಲ್ಲಿ ಕೂಡ ನೋಡಿ, ನಿಮ್ಮದೇ ಸ್ವಂತವಾಗಿ ಒಂದು ಸ್ಪಾಟ್ ವೆಲ್ಡಿಂಗ್ ಮೆಷಿನ್ ನೀವೇ ಮಾಡ್ಕೋಬಹುದು. ಸೊ ಆಗ್ಲಿ, ಮುಂದಿನ ವಿಡಿಯೋದಲ್ಲಿ ಸಿಗುವ.